ಎಲ್ರಿಗೂ ನಮಸ್ಕಾರ. ನಾನು ಲೀಲಾ ಲೋಕಲಾಕ್ಸಿಂದ ಲೀಲಾ ನಟರಾಜ್ ಮಾತಾಡ್ತಾ ಇರೋದು. ಇವತ್ತು ನಾನು ಸಂಜೆಗೆ ಸ್ನ್ಯಾಕ್ಸ್ ಆಗಿ ಈರುಳ್ಳಿ ಪಕೋಡ ಮಾಡ್ತಾಯಿದ್ದೀನಿ. ಮಳೆಗಾಲದಲ್ಲಿ ಸಂಜೆ ಹೊತ್ತು ಟೀ ಜೊತೆ ಕಾಫಿ ಜೊತೆ ಏನಾದ್ರು ತಿನ್ನಬೇಕು ಅನಿಸ್ದಾಗ ಈ ಥರ ಪಕೋಡ ಮಾಡ್ತಾಯಿದ್ದೀನಿ. ನಾನು ಮೊದಲಿಗೆ ಈರುಳ್ಳಿ ತೊಗೊಂಡಿದ್ದೀನಿ, ಸಣ್ಣ ಸ್ಲೈಸಾಗಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಇದಕ್ಕೆ 3/4 ಸ್ಪೂನಷ್ಟು ಸಾಲ್ಟ್ ಹಾಕಿ ಇದನ್ನು ಚೆನ್ನಾಗಿ ನೀರು ಬಿಟ್ಕೊಳ್ಳೋ ಥರ ಕಲಿಸ್ಕೊತಾ ಇದ್ದೀನಿ. ಈರುಳ್ಳಿದೆಲ್ಲ ನೀರು ಬಿಟ್ಕೊಬೇಕು ಸಾಲ್ಟ್ ಜೊತೆ, ಆ ಥರ ಕಲಿಸ್ಕೊತಾ ಇದ್ದೀನಿ. ಅದಕ್ಕೆ ನಾನು ಸಣ್ಣಗೆ ಹೆಚ್ಕೊಂಡಿರೋ ಕರಿಬೇವು, ಸಣ್ಣಗೆ ಹೆಚ್ಕೊಂಡಿರೋ ಕೊತ್ತಂಬರಿ ಹಾಕಿ ಚೆನ್ನಾಗಿ ಮತ್ತೆ ಕಲಿಸ್ಕೊತೀನಿ. ಇದಕ್ಕೆ ನಾನು ಸ್ವಲ್ಪ ಜೀರಿಗೆ, ಖಾರದ ಪುಡಿ ಹಾಕ್ತಾಯಿದ್ದೀನಿ 1 ಸ್ಪೂನು. ಖಾರ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಕಡಲೆ ಹಿಟ್ಟು ಒಂದು ಬೌಲಷ್ಟು ತೊಗೊಂಡಿದ್ದೀನಿ. ಈರುಳ್ಳಿ ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅಂದರೆ ಹಾಕ್ಕೊಳ್ಳಿ. ಈರುಳ್ಳಿ ಜಾಸ್ತಿ ಇದ್ದಷ್ಟು ಪಕೋಡ ಚೆನ್ನಾಗಿ ಬರುತ್ತೆ. ಕಡಲೆ ಹಿಟ್ಟು ಕಡಿಮೆ ಮಾಡಿ. ಜೀರಿಗೆ, ಅಜ್ವಾಯಿನ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನು. 2 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಒಂದು ಧನಿಯಾ ಪುಡಿ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ ಧನಿಯಾ ಪುಡಿ ಹಾಕೋದ್ರಿಂದ ಪಕೋಡಗೆ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈರುಳ್ಳಿಲಿ ಎಲ್ಲ ನೀರಿನಂಶ ಎಲ್ಲ ಅದರಲ್ಲೇ ಇರುತ್ತೆ, ಅದನ್ನೆಲ್ಲ ನೀರು ಹಾಕ್ಕೊಳ್ಳೋದು ಬೇಕಾಗಲ್ಲ. ಆಮೇಲೆ ನೋಡಿಕೊಂಡು ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ, ಸ್ವಲ್ಪ ನೀರು ಹಾಕಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಚಿಟಿಕೆ ಸೋಡಾ ಹಾಕ್ತಾಯಿದ್ದೀನಿ, ಅಡುಗೆ ಸೋಡಾ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಸೈಡಲ್ಲಿ ಬಾಣಲಿನ ಇಟ್ಟಿದ್ದೀನಿ, ಅಲ್ಲಿ ಎಣ್ಣೆ ಕಾದಿರುತ್ತೆ, ಅಲ್ಲಿ ನಾನು ಒಂದೊಂದೇ ಪಕೋಡನ ಬಿಡ್ತಾಯಿದ್ದೀನಿ. ಟೀ ಜೊತೆ ತುಂಬ ಚೆನ್ನಾಗಿರುತ್ತೆ ಇದು, ಈ ಥರ ಮಾಡಿ ನೋಡಿ. ಬೇಗನೆ ಏನಾದ್ರು ತಿನ್ನಬೇಕು ಅಂತಾಗ ಅನಿಸಿದಾಗ ಮಳೆಗಾಲದಲ್ಲಿ ಕಾಫಿ ಜೊತೆ ತಟ್ಟನೆ ಮಾಡ್ಬೋದು. ಈಗ ಈ ಮಳೆಗಾಲ ಜೋರು ಇರೋದ್ರಿಂದ ಸಂಜೆ ಟೈಮ್ ಮಳೆ ಬರ್ತಾ ಇರುತ್ತೆ, ಹೊರಗಡೆ ಹೋಗಿ ನಾವೇನು ತೊಗೊಳಕ್ಕಾಗಲ್ಲ. ಈ ಥರ ಮನೆಗೆ ಕಡಲೆ ಹಿಟ್ಟು ಇದ್ಬಿಟ್ರೆ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ಪಕೋಡನ. ಅದೇ ನೆನೆಸೋದೇನು ಬೇಕಾಗಲ್ಲ, ಹಾಕಿ ನೆನೆಸಿದ ತಕ್ಷಣ ಮಾಡಬೇಕು ಅಂತ ಏನಿಲ್ಲ, ನೆನೆಸೇ ಮಾಡಬೇಕು ಅಂತ ಏನಿಲ್ಲ. ಕಲಸಿದ ತಕ್ಷಣವೇ ಪಕೋಡನ ಹಂಗೆ ಮಾಡ್ಬೋದು. ಬೋಂಡ ಆದರೆ ಹಂಗೆ ಮಾಡೋಂಗಿಲ್ಲ, ನೆನೆಸಿ ಹಾಕಬೇಕು. ನೆನೆಸ್ಬಿಟ್ಟು ಹಿಟ್ಟು ಕಲಸಿದ್ಮೇಲೆ ಬಿಡಬೇಕು. ಇದು ಹಂಗಲ್ಲ, ಕಲಸಿದ ತಕ್ಷಣವೇ ಬಿಟ್ಬಿಡ್ಬೋದು ಪಕೋಡನಾಗೆ. ಈ ಥರ ಗಟ್ಟಿ ಬೋಂಡ ಇದ್ರೇ ಚೆನ್ನಾಗಿರುತ್ತೆ ಇದು ಪಕೋಡ. ಸಣ್ಣ ಉರಿಲೆ ಅಂದರೆ ಮೀಡಿಯಮ್ ಉರಿಲೆ ಬೇಯಿಸ್ಬೇಕು. ಜಾಸ್ತಿ ಉರಿ ಕೊಟ್ಟು ಬೇಯಿಸ್ಬಾರ್ದು, ಎಲ್ಲ ಸೀದೋಗ್ಬಿಡುತ್ತೆ. ಮೇಲೆ ಸೀಯುತ್ತೆ, ಒಳಗಡೆ ಬೇಯಿಲ್ಲ, ಆ ಥರ ಆಗಿಬಿಡುತ್ತೆ. ಅದಕ್ಕೆ ನಾವು ನೋಡಿಕೊಂಡು ಮೀಡಿಯಮ್ ಉರಿಲೇ ಪಕೋಡನ ಬೇಯಿಸ್ಕೋಬೇಕು. 2 ನಿಮಿಷ ಈ ಥರ ಬೆಂದಮೇಲೆ ಸ್ವಲ್ಪ ಕೆಂಪಗಾದ್ಮೇಲೆ ಪಕೋಡ ರೆಡಿಯಾಗಿ ಹೋಗುತ್ತೆ. ಸ್ವಲ್ಪ ಕೆಂಪಗಾದರೆ ಸಾಕು, ಸೀದೋಗಬಾರ್ದು. ಇವತ್ತಿನ ಪಕೋಡ ನಿಮ್ಗೆ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿರೋದಕ್ಕೆ ಧನ್ಯವಾದಗಳು. ತುಂಬ ಥ್ಯಾಂಕ್ಸ್.